ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮ್ಮ ರಾಯರ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಮಗು, ಎಲ್ಲಿದ್ದೀಯ? ಒಂದು ಕ್ಷಣ ನಿನ್ನ ಕೈಯಲ್ಲಿರೋ ಮೊಬೈಲ್ ಸ್ಕ್ರೀನ್ ಕಡೆ ನೋಡು. ನೀನು ಈ ವಿಡಿಯೋನ ಹುಡುಕಿಕೊಂಡು ಬಂದಿಲ್ಲ. ನಿನ್ನ ಕಣ್ಣೀರು, ನಿನ್ನ ಒಂಟಿತನ, ನೀನು ಪಡುತ್ತಿರೋ ನರಕಯಾತನೆ ಆ ಮಂತ್ರಾಲಯದ ರಾಯರಿಗೆ ಕೇಳಿಸಿದೆ. ಅದಕ್ಕೆ ಇವತ್ತು ನಿನ್ನನ್ನು ಸಾಂತ್ವನ ಮಾಡೋಕೆ ಸ್ವತಃ ಗುರುರಾಜರೇ ಈ ರೂಪದಲ್ಲಿ ನಿನ್ನ ಮುಂದೆ ಬಂದಿದ್ದಾರೆ. ಯಾರು ನಿನಗೆ ಮೋಸ ಮಾಡಿದರು ಅಂತ ಅಳುತ್ತಾ ಇದ್ದೀಯಾ? ನನ್ನವರು ಅಂದುಕೊಂಡವರೇ ನಿನ್ನ ಬೆನ್ನಿಗೆ ಚೂರಿ ಹಾಕಿ ಇವತ್ತು ನೀನು ಪಡುತ್ತಿರೋ ಕಷ್ಟ ನೋಡಿ ನಗುತ್ತಾ ಇದ್ದಾರಾ? ಇಡೀ ಜಗತ್ತೇ ನಿನ್ನನ್ನು ಒಂಟಿ ಮಾಡಿ ನಿಲ್ಲಿಸಿದೆಯಾ? ನನಗೆ ಯಾರು ಇಲ್ಲ, ನನ್ನ ಬದುಕು ಇಷ್ಟೇನಾ ಅಂತ ಇವತ್ತಿನ ರಾತ್ರಿ ಕತ್ತಲಲ್ಲಿ ಕಣ್ಣೀರು ಹಾಕುತ್ತಾ ಇದ್ದೀಯಾ? ಒಂದು ಮಾತು ನೆನಪಿಟ್ಟಿಕೋ, ಯಾರು ನಿನ್ನ ಕೈ ಬಿಟ್ಟರೋ ಆ ಮಂತ್ರಾಲಯದ ಮೃತ್ತಿಕೆಯಲ್ಲಿ ಜೀವಂತವಾಗಿರೋ ನನ್ನ ರಾಘವೇಂದ್ರ ಸಾರ್ವಭೌಮರು ನಿನ್ನ ಕೈ ಬಿಡಲ್ಲ. ಇವತ್ತು ರಾಯರು ನಿನ್ನ ಸನಿಹಕ್ಕೆ ಬಂದಿದ್ದಾರೆ. ನಿನ್ನ ತಲೆಯ ಮೇಲೆ ಆ ಮಂತ್ರಾಕ್ಷತೆಯ ಹಸ್ತವನ್ನು ಇಟ್ಟು ನಿನ್ನ ಬೆನ್ನ ಸವರಿ ನಿನ್ನ ಕಣ್ಣೀರನ್ನು ಒರೆಸಲು ಬಂದಿದ್ದಾರೆ. ಈ ವಿಡಿಯೋನ ಎಲ್ಲೂ ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡಬೇಡ. ನೀನು ಸ್ಕಿಪ್ ಮಾಡಿದರೆ ರಾಯರು ನಿನಗೆ ಕೊಡಬೇಕಾದ ಸಂದೇಶವನ್ನು ನೀನು ಕಳೆದುಕೊಳ್ಳುತ್ತೀಯ. ಕೊನೆಯ ತನಕ ಕೇಳು. ಈ 20 ನಿಮಿಷದ ನಂತರ ನಿನ್ನ ಬದುಕಿನ ದಿಕ್ಕೇ ಬದಲಾಗದಿದ್ದರೆ ಕೇಳು. ನಮಗೆ ಕಷ್ಟ ಬಂದಾಗ ನಾವೇನು ಮಾಡುತ್ತೀವಿ? ನಮ್ಮವರ ಹತ್ತಿರ ಹೋಗಿ ಅಳುತ್ತೀವಿ. ನೋಡಪ್ಪ, ನನಗೆ ಈ ತರಹ ಹಣದ ತೊಂದರೆ ಇದೆ, ಸಾಲದ ಬಾಧೆ ಇದೆ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಆರೋಗ್ಯ ಕೈ ಕೊಡ್ತಾ ಇದೆ ಅಂತ ಹೇಳುತ್ತೀವಿ. ಆದರೆ ಈ ಕಲಿಯುಗ ಎಂಥದ್ದು ಗೊತ್ತಾ? ನೀನು ಯಾರ ಮುಂದೆ ನಿನ್ನ ಕಷ್ಟ ಹೇಳಿಕೊಳ್ಳುತ್ತೀಯೋ ಅವರು ನಿನ್ನ ಮುಂದೆ ಅಯ್ಯೋ ಅಂದುಬಿಟ್ಟು ನಿನ್ನ ಬೆನ್ನ ಹಿಂದೆ ಹೋಗಿ ನಿನ್ನ ಕಷ್ಟವನ್ನು 4 ಜನರಿಗೆ ಹೇಳಿ ತಮಾಷೆ ನೋಡುತ್ತಾರೆ. ಇವತ್ತು ನಿನ್ನ ಪರಿಸ್ಥಿತಿಯು ಅದೇ ಆಗಿದೆ ಅಲ್ಲವಾ? ನಿನ್ನ ಕಣ್ಣಲ್ಲಿ ನೀರು ಬರೋದಕ್ಕೆ 1000 ಕಾರಣಗಳಿರಬಹುದು. ಕೆಲಸದ ಜಾಗದಲ್ಲಿ ನಿನಗೆ ಬೆಲೆ ಸಿಗುತ್ತಿಲ್ಲದಿರಬಹುದು. ದಿನವಿಡೀ ಕತ್ತೆಯ ತರಹ ದುಡಿದರೂ ನಿನ್ನ ಶ್ರಮಕ್ಕೆ ಕ್ರೆಡಿಟ್ ಬೇರೆಯವರಿಗೆ ಸಿಗುತ್ತಾ ಇರಬಹುದು. ನಂಬಿದ ಪ್ರೀತಿ ನಿನ್ನನ್ನು ಅರ್ಧ ದಾರಿಯಲ್ಲಿ ಕೈಬಿಟ್ಟು ಹೋಗಿರಬಹುದು. ನಿನ್ನ ಹೃದಯ ಒಡೆದು ಚೂರಾಗಿರಬಹುದು. ಅಥವಾ ಮಾಡಿದ ಸಾಲವನ್ನು ತೀರಿಸಲಾಗದೆ ಸಾಲಗಾರರು ಮನೆ ಬಾಗಿಲಿಗೆ ಬಂದು ಅವಮಾನ ಮಾಡುತ್ತಿದ್ದಾಗ ಸತ್ತು ಹೋಗೋಣ ಅನ್ನೋ ಆಲೋಚನೆ ಕೂಡ ನಿನ್ನ ತಲೆಯಲ್ಲಿ ಬಂದಿರಬಹುದು. ಆದರೆ ಮಗು, ನೀನು ಸಾಯುವ ಮಾತನ್ನು ಆಡಿದರೆ ಮಂತ್ರಾಲಯದಲ್ಲಿ ಕುಳಿತಿರೋ ನಿನ್ನ ತಂದೆ ರಾಘವೇಂದ್ರರಿಗೆ ಎಷ್ಟು ನೋವಾಗಬೇಡ. ನೀನು ಕತ್ತಲ ಕೋಣೆಯಲ್ಲಿ ಕುಳಿತು ಕಣ್ಣೀರು ಹಾಕುವಾಗ ಆ ಪ್ರತಿಯೊಂದು ಕಣ್ಣೀರ ಹನಿಯು ಮಂತ್ರಾಲಯದ ತುಂಗಾ ನದಿಯ ತೀರವನ್ನು ತಲುಪುತ್ತೆ. ನಿನ್ನ ಪ್ರತಿಯೊಂದು ನಿಟ್ಟುಸಿರು ರಾಯರ ಬೃಂದಾವನವನ್ನು ತಟ್ಟುತ್ತೆ. ನೀನು ಅನಾಥನಲ್ಲ. ನಿನ್ನ ಹಿಂದೆ ಕೋಟಿ ದೇವತೆಗಳ ಶಕ್ತಿಯಿರು ಗುರು ರಾಘವೇಂದ್ರರಿದ್ದಾರೆ. ಯಾರು ಈ ರಾಘವೇಂದ್ರರು? ಕೇವಲ ಕಾವಿ ಬಟ್ಟೆ ಧರಿಸಿದ ಸನ್ಯಾಸಿಯೇ ಅಲ್ಲ. ಅವರು ಭಕ್ತರ ಪಾಲಿನ ಕಾಮಧೇನು, ಕಲ್ಪವೃಕ್ಷ, ಕಲಿಯುಗದ ಪ್ರತ್ಯಕ್ಷ ದೈವ. 3 ಜನ್ಮಗಳ ಪುಣ್ಯವಿದ್ದರೆ ಮಾತ್ರ ನಮಗೆ ರಾಘವೇಂದ್ರ ರಾಯರ ನಾಮಸ್ಮರಣೆ ಮಾಡಲು ಸಾಧ್ಯವಾಗುತ್ತದೆ. ಹಿಂದೆ ಪ್ರಹ್ಲಾದನಾಗಿ ಬಂದು ಕಂಬದಿಂದ ನರಸಿಂಹದೇವರನ್ನು ತರಿಸಿದ ಮಹಾಭಕ್ತ ಇವರು. ಆಮೇಲೆ ವ್ಯಾಸರಾಜರಾಗಿ ಬಂದು ಕೃಷ್ಣನ ಸೇವೆ ಮಾಡಿದವರು. ಈಗ ಕಲಿಯುಗದ ಜನ ನರಕಯಾತನೆ ಪಡುತ್ತಿದ್ದಾರೆ. ಅವರಿಗೆ ಧರ್ಮದ ಹಾದಿ ತೋರಿಸಲು, ಅವರ ಕಣ್ಣೀರು ಒರೆಸಲು ಮಂತ್ರಾಲಯದಲ್ಲಿ ಸಜೀವವಾಗಿ ಬೃಂದಾವನಸ್ಥರಾಗಿದ್ದಾರೆ ರಾಯರು. ಬೃಂದಾವನ
ಪ್ರವೇಶ ಮಾಡುವಾಗ ಒಂದು ಮಾತು ಹೇಳಿದ್ದರು. ನಾನು ಈ ಬೃಂದಾವನದಲ್ಲಿ ಭೌತಿಕವಾಗಿ ಕಣ್ಣಿಗೆ ಕಾಣದೇ ಇರಬಹುದು, ಆದರೆ ಮುಂದಿನ 700 ವರ್ಷಗಳ ಕಾಲ ನಾನು ಇಲ್ಲೇ ಸಜೀವವಾಗಿ ಇರುತ್ತೇನೆ. ನನ್ನನ್ನು ನಂಬಿ ಬರುವ ಯಾವುದೇ ಒಬ್ಬ ಭಕ್ತನನ್ನು ನಾನು ಬರಿಗೈಯಲ್ಲಿ ಕಳಿಸುವುದಿಲ್ಲ. ರಾಯರು ಹೇಳಿದ ಆ 700 ವರ್ಷಗಳ ಕಾಲದ ಒಳಗೆ ನಾವೀಗ ಇದ್ದೀವಿ. ಅಂದರೆ ಯೋಚನೆ ಮಾಡು, ಮಂತ್ರಾಲಯದ ಆ ಕಲ್ಲು ಬೃಂದಾವನದ ಒಳಗಡೆ ಇವತ್ತಿಗೂ ರಾಯರು ಉಸಿರಾಡುತ್ತಿದ್ದಾರೆ. ಇವತ್ತಿಗೂ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ರಾಯರು ಸೂಕ್ಷ್ಮ ರೂಪದಲ್ಲಿ ಬಂದು ಭಕ್ತರ ಕಷ್ಟಗಳನ್ನು ಆಲಿಸುತ್ತಾರೆ. ಅಂಥದ್ದರಲ್ಲಿ ನಿನ್ನ ಕಷ್ಟ ಅವರಿಗೆ ಕೇಳಿಸದೇ ಇರುತ್ತಾ? ಖಂಡಿತ ಕೇಳಿಸಿದೆ. ಒಬ್ಬ ಡಾಕ್ಟರ್ ಮಗನಿಗೆ ಕೊನೆಯ ಹಂತದ ಬ್ಲಡ್ ಕ್ಯಾನ್ಸರ್ ಇತ್ತು. ವೈದ್ಯ ಲೋಕವೇ ಕೈಚೆಲ್ಲಿ ಇನ್ನು ಕೆಲವೇ ದಿನಗಳು ಮಾತ್ರ ಬದುಕುತ್ತಾನೆ ಎಂದಿತ್ತು. ಆದರೆ ಆ ತಾಯಿ ಮಂತ್ರಾಲಯಕ್ಕೆ ಬಂದು ಕಣ್ಣೀರು ಹಾಕಿ ರಾಯರ ಪ್ರಸಾದದ ಮೃತ್ತಿಕೆಯನ್ನು ತಂದು ದಿನ ಮಗನ ನಾಲಿಗೆಗೆ ಇಡುತ್ತಾ ಬಂದಳು. ಆಶ್ಚರ್ಯ ಎಂದರೆ ಕೇವಲ 3 ತಿಂಗಳಲ್ಲಿ ಆ ಹುಡುಗನ ದೇಹದಲ್ಲಿದ್ದ ಕ್ಯಾನ್ಸರ್ ಕಣಗಳು ಸಂಪೂರ್ಣ ಮಾಯವಾಗಿದ್ದವು. ಸ್ವತಃ ದೊಡ್ಡ ಡಾಕ್ಟರ್ಗಳೇ ಇದು ಮೆಡಿಕಲ್ ಮ್ಯಾಜಿಕ್ ಅಲ್ಲ, ಮಂತ್ರಾಲಯದ ರಾಯರ ಪವಾಡ ಎಂದು ಒಪ್ಪಿಕೊಂಡಿದ್ದಾರೆ. ಹುಟ್ಟಿನಿಂದಲೇ ಮಾತನಾಡಲು ಬಾರದ ಒಬ್ಬ ಬಡ ಹುಡುಗನನ್ನು ಅವನ ತಂದೆ ತಾಯಿ ಮಂತ್ರಾಲಯಕ್ಕೆ ಕರೆದುಕೊಂಡು ಬಂದ ದಿನ ಬೃಂದಾವನದ ಮುಂದೆ ಕುಳಿತು ಅಳುತ್ತಿದ್ದರು. ಒಂದು ದಿನ ರಾತ್ರಿ ಅರ್ಚಕರ ಕನಸಿನಲ್ಲಿ ಬಂದ ರಾಯರು ಆ ಹುಡುಗನಿಗೆ ತುಂಗಾ ನದಿಯ ನೀರನ್ನು ಕುಡಿಸಲು ಹೇಳಿದರು. ಮರುದಿನ ಬೆಳಗ್ಗೆ ಆ ಪವಿತ್ರ ನೀರನ್ನು ಕುಡಿಸಿದ ತಕ್ಷಣ 15 ವರ್ಷಗಳಿಂದ ಒಂದು ಅಕ್ಷರವೂ ಆಡದ ಆ ಮೂಗ ಹುಡುಗ ಮೊದಲ ಬಾರಿಗೆ ರಾಯರೇ ಎಂದು ಕೂಗಿದಾಗ ಇಡೀ ಮಂತ್ರಾಲಯವೇ ಕಣ್ಣೀರು ಹಾಕಿತ್ತು. ಕೋಟಿಗಟ್ಟಲೆ ಸಾಲವಾಗಿ ಮನೆ ಹರಾಜಿಗೆ ಬಂದು ಇಡೀ ಕುಟುಂಬವೇ ವಿಷ ಕುಡಿದು ಸಾಯಲು ನಿರ್ಧರಿಸಿದ್ದ ಭಕ್ತನೊಬ್ಬನ ಕತೆ ಇದು. ಸಾಯುವ ಮುನ್ನ ರಾಯರ ಫೋಟೋ ಮುಂದೆ ಕಣ್ಣೀರು ಹಾಕಿ ಮಲಗಿದಾಗ ಯಾರೋ ಅಪರಿಚಿತ ವ್ಯಕ್ತಿ ಬಂದು ಇವರ ಸಾಲದ ಪತ್ರವನ್ನು ತೀರಿಸಿ ಹರಿದು ಹಾಕಿ ಹೋಗುತ್ತಾನೆ. ಆಮೇಲೆ ಆ ವ್ಯಕ್ತಿ ಯಾರು ಎಂದು ಹುಡುಕಿದಾಗ ಎಲ್ಲಿ ಸಿಗುವುದಿಲ್ಲ. ಅದು ಸಾಲಗಾರರ ರೂಪದಲ್ಲಿ ಬಂದು ರಕ್ಷಿಸಿದ ಸ್ವತಃ ಆ ರಾಘವೇಂದ್ರ ರಾಯರೇ ಆಗಿದ್ದರು. ಈಗ ನಿನ್ನ ಕಣ್ಣುಗಳನ್ನು ಒಮ್ಮೆ ಮುಚ್ಚು, ನಿನ್ನ ಹೃದಯದ ಮೇಲೆ ಕೈಗಿಟ್ಟಿಕೋ. ಆ ಮಂತ್ರಾಲಯದ ಗುರು ಸಾರ್ವಭೌಮರು ನಿನ್ನ ಪಕ್ಕದಲ್ಲೇ ಬಂದು ಕೂತಿದ್ದಾರೆ. ಅವರ ದಿವ್ಯವಾದ ತಂಪಾದ ಕಾವಿ ಹಸ್ತವನ್ನು ನಿನ್ನ ತಲೆಯ ಮೇಲೆ ಇಟ್ಟಿದ್ದಾರೆ. ರಾಯರು ನಿನ್ನನ್ನು ನೋಡಿ ನಗುತ್ತಾ ಹೇಳುತ್ತಿದ್ದಾರೆ, ಮಗು, ಯಾಕೆ ಇಷ್ಟೊಂದು ಯೋಚನೆ ಮಾಡುತ್ತೀಯಾ? ನೀನು ಪಡುತ್ತಿರೋ ಪ್ರತಿಯೊಂದು ಕಷ್ಟವೂ ನನಗೆ ಗೊತ್ತು. ನಿನ್ನ ಜಾತಕದಲ್ಲಿ ಗ್ರಹಗತಿಗಳು ಸರಿಯಿಲ್ಲದಿರಬಹುದು. ನಿನ್ನ ಕಾಲ ಇವತ್ತು ಕೆಟ್ಟದಾಗಿರಬಹುದು. ಆದರೆ ನೆನಪಿಟ್ಟಿಕೋ, ಗ್ರಹಗಳಿಗಿಂತ ಕಾಲಕ್ಕಿಂತ ದೊಡ್ಡವನು ಈ ನಿನ್ನ ರಾಘವೇಂದ್ರ. ನಿನ್ನನ್ನು ಯಾರು ಕೀಳಾಗಿ ನೋಡಿದ್ದಾರೋ, ಯಾರು ನಿನ್ನನ್ನು ಎಕ್ಕಶ್ಚಿತ್ತಂತ ಹೊರಗಾಕಿದ್ದಾರೋ ಅದೇ ಜನರ ಮುಂದೆ ನೀನು ರಾಜನ ತರಹ, ರಾಣಿಯ ತರಹ ತಲೆ ಎತ್ತಿ ಬದುಕುವಂತೆ ನಾನು ಮಾಡುತ್ತೀನಿ. ನಿನ್ನ ಸಾಲದ ಬಾಧೆ ಮುಗಿಯುವ ದಿನ ಹತ್ತಿರ ಬಂದಿದೆ. ನಿನ್ನ ಮನೆಗೆ ಮಹಾಲಕ್ಷ್ಮಿ ಬರುವ ಹಾದಿಯನ್ನು ನಾನು ಸುಗಮ ಮಾಡುತ್ತಾ ಇದ್ದೀನಿ. ನಿನ್ನ ದೇಹದಲ್ಲಿರೋ ಕಾಯಿಲೆ, ನಿನ್ನ ಮನಸ್ಸಿನಲ್ಲಿರೋ ಆತಂಕ ಎಲ್ಲವನ್ನು ಈ ಕ್ಷಣದಿಂದಲೇ ನಾನು ದೂರ ಮಾಡುತ್ತಾ ಇದ್ದೀನಿ. ಇನ್ನು ಮುಂದೆ ನನಗೆ ಯಾರೂ ಇಲ್ಲ ಅನ್ನೋ ಮಾತನ್ನು ಆಡಬೇಡ. ನಿನ್ನ ಉಸಿರಿರೋ ತನಕ ನಿನ್ನ ನೆರಳಾಗಿ ನಿನ್ನ ಬೆನ್ನ ಹಿಂದೆ ನಾನು ಇರ್ತೀನಿ. ಧೈರ್ಯವಾಗಿ ಮುನ್ನಡೆ ಮಗು, ನಿನಗೆ ಜಯವಾಗಲಿ. ಮಗು, ನೀನು ರಾಯರ ಆಶೀರ್ವಾದ ನಿನಗೆ ಸಿಗಬೇಕು ಎಂದರೆ ನೀನು ಕೋಟಿಗಟ್ಟಲೆ ಖರ್ಚು ಮಾಡಬೇಕಾಗಿಲ್ಲ. ನಿನ್ನ ಮನೆಯಲ್ಲೇ ಕುಳಿತು ಈ ಸಣ್ಣ ಕೆಲಸವನ್ನು ಮಾಡು. ದಿನ ಬೆಳಗ್ಗೆ ಎದ್ದ ತಕ್ಷಣ ಮತ್ತು ರಾತ್ರಿ ಮಲಗುವ ಮುನ್ನ ಕೇವಲ 108 ಬಾರಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂಬ ಮಹಾಮಂತ್ರವನ್ನು ಜಪಿಸು. ಈ ಮಂತ್ರಕ್ಕೆ ಎಂತಹ ಶಕ್ತಿ ಇದೆ ಎಂದರೆ ನಿನ್ನ ಸುತ್ತಲಿರೋ
ನಕಾರಾತ್ಮಕ ಶಕ್ತಿ, ನೆಗೆಟಿವ್ ಎನರ್ಜಿಯ ದೃಷ್ಟಿದೋಷ, ಶತ್ರುಗಳ ಕಾಟ ಎಲ್ಲವೂ ಬೆಂಕಿಗೆ ಬಿದ್ದ ಹತ್ತಿಯಂತೆ ಸುಟ್ಟು ಬೂದಿಯಾಗಿ ಹೋಗುತ್ತದೆ. ನಿನ್ನ ಕೈಲಾದರೆ ವರ್ಷಕ್ಕೆ ಒಮ್ಮೆಯಾದರೂ ಮಂತ್ರಾಲಯಕ್ಕೆ ಹೋಗಿ ಅಪವಿತ್ರ ತುಂಗಾ ನದಿಯಲ್ಲಿ ಸ್ನಾನ ಮಾಡಿ ರಾಯರ ಬೃಂದಾವನದ ಮೃತ್ತಿಕೆಯನ್ನು ನಿನ್ನ ಹಣೆಗೆ ಇಟ್ಟಿಕೋ. ಆ ಮೃತ್ತಿಕೆಯಲ್ಲಿ ಸ್ವತಃ ರಾಯರ ತಪಸ್ಸಿನ ಶಕ್ತಿಯಿದೆ. ಅದನ್ನು ಹಣೆಗಿಟ್ಟಿಕೊಂಡರೆ ನಿನ್ನ ಹಣೆಬರಹವೇ ಬದಲಾಗಿ ಬಿಡುತ್ತದೆ. ಇಲ್ಲಿಯವರೆಗೆ ಈ ವಿಡಿಯೋವನ್ನು ನೀನು ನೋಡಿದ್ದೀಯಾ ಎಂದರೆ ನೀನು ಸಾಮಾನ್ಯ ಭಕ್ತನಲ್ಲ. ರಾಯರೇ ನಿನ್ನನ್ನು ಆರಿಸಿಕೊಂಡಿದ್ದಾರೆ. ರಾಯರ ಈ ದಿವ್ಯ ಸಂದೇಶ ನಿನ್ನ ಮನಸ್ಸನ್ನು ಮುಟ್ಟಿದೆ, ನಿನ್ನ ಕಣ್ಣಲ್ಲಿ ಕಣ್ಣೀರು ತರಿಸಿದೆ ಎಂದರೆ ನಿನ್ನ ಕಷ್ಟಗಳು ಇಂದಿಗೆ ಕೊನೆಯಾದವು ಎಂದೇ ಅರ್ಥ. ಆದರೆ ಸ್ನೇಹಿತರೆ, ಸ್ವಾರ್ಥದಿಂದ ಈ ಸಂದೇಶವನ್ನು ಕೇವಲ ನಿನ್ನಲ್ಲೇ ಇಟ್ಟುಕೊಳ್ಳಬೇಡ. ಈ ಜಗತ್ತಿನಲ್ಲಿ ನಿನ್ನ ಹಾಗೆ ಕಣ್ಣೀರು ಹಾಕುತ್ತಿರುವ, ಸಾಲದ ಬಾಧೆಯಿಂದ ನೆರಳುತ್ತಿರುವ, ನೆಮ್ಮದಿ ಇಲ್ಲದೆ ಸಾಯಲು ಹೊರಟಿರುವ ಎಷ್ಟೋ ಜೀವಿಗಳಿದ್ದಾರೆ. ಅವರಿಗೂ ರಾಯರ ಈ ಅಭಯಹಸ್ತದ ಮಾತುಗಳು ತಲುಪಬೇಕು. ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಸಣ್ಣತನ ಮಾಡದೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಥವಾ ಪೂಜ್ಯಾಯ ರಾಘವೇಂದ್ರಾಯ ನಮಃ ಅಂತ ಬರೆದು ನಿಮ್ಮ ಭಕ್ತಿಯನ್ನು ರಾಯರ ಪಾದಕ್ಕೆ ಅರ್ಪಿಸಿ. ನೀನು ಬರೆಯುವ ಆ ಒಂದು ಕಮೆಂಟ್ ನಿನ್ನ ಭಕ್ತಿಯ ಸಾಕ್ಷಿ. ನಿನ್ನ ವಾಟ್ಸಪ್, ಫೇಸ್ಬುಕ್ನಲ್ಲಿ ಕನಿಷ್ಠ 9 ಜನರಿಗಾದರೂ ಈ ವಿಡಿಯೋವನ್ನು ಶೇರ್ ಮಾಡು. ನಿನ್ನ ಶೇರ್ ಇಂದಾಗಿ ಯಾರಾದರೂ ಒಬ್ಬರಿಗೆ ಬದುಕುವ ಭರವಸೆ ಸಿಕ್ಕರೆ ಆ ಪುಣ್ಯದ ಫಲ ನೇರವಾಗಿ ನಿನ್ನ ಕುಟುಂಬಕ್ಕೆ ಸಿಗುತ್ತದೆ. ರಾಯರ ಕೃಪೆ ನಿನ್ನ ಮೇಲಾಗುತ್ತದೆ. ನಮ್ಮ ಈ ಗುರುರಾಯರ ಭಕ್ತಿ ಸಾಮ್ರಾಜ್ಯಕ್ಕೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಆ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಇದರಿಂದ ರಾಯರ ಮುಂದಿನ ಪ್ರತಿಯೊಂದು ಪವಾಡದ ವಿಡಿಯೋ ಮೊದಲು ನಿನಗೆ ತಲುಪುತ್ತದೆ. ರಾಯರು ನಿನ್ನನ್ನು, ನಿನ್ನ ಹೆತ್ತವರನ್ನು, ನಿನ್ನ ಮಕ್ಕಳನ್ನು ಸದಾಕಾಲ ಸುಖವಾಗಿಡಲಿ. ನಿನ್ನ ಎಲ್ಲ ಕಷ್ಟಗಳು ಕರಗಿ ಹೋಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರುರಾಯರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ಧನ್ಯವಾದಗಳು.